ನಗರದಲ್ಲಿ ಇಂದು ನಡೆದಂತಹ ರೆಡ್ಡಿ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಈಗಾಗಲೇ ಸುದ್ದಿಗೋಷ್ಠಿ ಕೂಡ ನಡೆಸಲಾಗಿದೆ. ಸಂಘದ ಅಧ್ಯಕ್ಷರಾದಂತಹ ಪ್ರಭಾಕರ್ ರೆಡ್ಡಿ ಮಾತನಾಡಿ, ನಮ್ಮ ರೆಡ್ಡಿ ಸಮುದಾಯವು ಕರ್ನಾಟಕದಲ್ಲಿ ಬೀದರ್ನಿಂದ ಮೂಳಬಾಗಿಲುವರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ವಾಸವಿದ್ದಾರೆ. ನಮ್ಮ ಸಮುದಾಯಕ್ಕೆ ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಪ್ರತ್ಯೇಕ ನಿಗಮ ಮಂಡಳಿಯನ್ನು ಕೊಟ್ಟಿಲ್ಲ ಮತ್ತು ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ನೀಡಿಲ್ಲ ಹಾಗೂ ಅನೇಕ ಸವಲತ್ತುಗಳಿಂದ ವಂಚಿತರಾಗಿದ್ದೇವೆ. ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು MP ಟಿಕೆಟ್ವರೆಗೆ ಸಮುದಾಯದ ಮುಖಂಡರನ್ನ ಯಾವ ಹುದ್ದೆಗೆ ಪರಿಗಣಿಸಿಲ್ಲ. ಹೀಗಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಮುದಾಯದ ವತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಬರೀ ಮತ ಬ್ಯಾಂಕ್ಗೆ ಮಾತ್ರ ಬಳಸಿಕೊಳ್ತಿರುವಂತಹ ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಮುದಾಯದ ಹಲವು ಮುಖಂಡರು ಕೂಡ ಭಾಗಿಯಾಗಿದ್ರು. ಪ್ರೆಸ್ ಮೀಟ್ ಮಾಡಿದ್ರೆ ಚುನಾವಣೆಯಲ್ಲಿ ನಿಮ್ಮ ಸಮುದಾಯದವರಿಗೆ ಕಡೆಗಣಿಸ್ತಾ ಇದ್ದಾನೆ ಆರೋಪ, ಏನು ಹೇಳ್ತೀರಿ? ನಿಜವಾಗ್ಲೂ ಅದು ಕಡೆಗಣಿಸ್ತಾ ಇದ್ದಾರೆ. ನಮ್ಮ ಸಮುದಾಯವನ್ನು ಎಲ್ಲ ರಾಜಕೀಯ ಪಕ್ಷಗಳು ಕಡೆಗಣಿಸ್ತಾ ಇದ್ದಾರೆ. ನಾವು ಈ ಬಾರಿ ನೋಡ್ತೀವಿ ನಮ್ಮನ್ನ ರೆಡ್ಡಿ ಸಮುದಾಯನ ಯಾವ ರೀತಿಯಾಗಿ ಕೈ ಹಿಡಿತಾರೆ, ಸಮುದಾಯಕ್ಕೆ ಯಾವ ರೀತಿ ಗೌರವ ಸಲ್ಲಿಸ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಈಗ ಕ್ಷೇತ್ರವಾರಗಳಲ್ಲೂ ಸಹ ನಮ್ಮ ಸಮುದಾಯಕ್ಕೆ ಈ ಪಕ್ಷಗಳಲ್ಲಿ ಯಾವುದೋ ಒಂದು ಹುದ್ದೆಗಳನ್ನು ನೀಡುವಾಗೂ ಸಹ ಎಲ್ಲ ರಾಜಕೀಯ ಪಕ್ಷಗಳು ರೆಡ್ಡಿ ಸಮುದಾಯನ ಕಡೆಗಣಿಸ್ತಾ ಇದ್ದಾರೆ. ಅದು ಒಂದೇ ಅಲ್ದಿರ ನಮ್ಮ ಸಮುದಾಯವನ್ನ ಚುನಾವಣೆಗಳಲ್ಲಿ ಎಲ್ಲ ನಗರಸಭೆಯಿಂದ ಹಿಡಿದು ನಮ್ಮ ಮಹಾನಗರ ಪಾಲಿಕೆವರೆಗೂ ಸಹ ನಮ್ಮ ಸಮುದಾಯನ ಕಡೆಗಣಿಸ್ತಾ ಇದ್ದಾರೆ. ಇದೇ ಈ ರೀತಿಯ ಮುಂದುವರೆದ್ರೆ ಮುಂದಿನ ದಿನ ನಾವು ರೂಪುರೇಷೆಗಳನ್ನ ಮಾಡಿ ಹೋರಾಟಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡು ನಾವು ಹೋರಾಟಗಳಿಗೆ ಹೋಗ್ತೀವಿ. ಸರ್, ಈಗ ಜನಸಂಖ್ಯೆ ಆಧಾರಿತವಾಗಿ ನೀವು ಕೇಳ್ತಾ ಇದ್ರೆ ತಪ್ಪಲ್ಲ, ಆದರೆ ನಿಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನೇ ಸ್ವಲ್ಪ ಮಟ್ಟಿನ ಒಂದು ಇದೆಯಲ್ಲ, ಈ ಜಿಜ್ಞಾಸೆ ಅದರ ಬಗ್ಗೆ ಏನಿದೆ ಸರ್? ಇವತ್ತು ತಮ್ಗೆಲ್ಲ ಗೊತ್ತಿದೆ, ಎಲ್ಲಾ ಸಮುದಾಯಗಳನ್ನು ಅಂಕಿಅಂಶಗಳು ಎಲ್ಲಿ ಇಲ್ಲ. ಇವತ್ತು ಮಾಧ್ಯಮಗಳಿಂದ ಮೊನ್ನೆ ಕೊಟ್ಟಂತ ಅಂಕಿಅಂಶಗಳು ಸಹ ಸುಳ್ಳು ಅಂತಲೂ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ನಾವು ಸುಳ್ಳು ಪಳ್ಳು ಹೇಳೋದು ನಮ್ಗೆ ಇಷ್ಟ ಇಲ್ಲ. ತಮಗೆ ಗೊತ್ತಿದ್ದ ಮಾಧ್ಯಮ ಗೊತ್ತಿದ್ದಂಗೆ ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕದವರೆಗೂ ಮುಳುಬಾಗಲ್ ತನಕ ರೆಡ್ಡಿ ಸಮುದಾಯ ಇದೆ ಅನ್ನೋದು ಎಲ್ಲಾ ಮಾಧ್ಯಮಗಳು, ಎಲ್ಲಾ ಪತ್ರಿಕೆಗಳ ಮುಖಾಂತರ ಎಲ್ಲಾ ಗ್ರಾಮಗಳಲ್ಲಿ ಇದೆ ಅನ್ನೋದು ಗೊತ್ತಿದೆ. ಅದ್ರ ಮುಖಾಂತರ ನಾವು ಅಂಕಿಅಂಶಗಳನ್ನು ಮುಂದಿನ ದಿನಗಳಲ್ಲಿ ಹೋರಾಟ ರೂಪುರೇಷೆ ಮಾಡಿದ್ರೆ ನಾವು ಅಂಕಿಅಂಶಗಳನ್ನು ಕೊಡ್ತೀವಿ. ಮೊನ್ನೆ ಜನಗಣತಿಯಲ್ಲೂ ಮಾಡಿದ್ರು, ಅದರಲ್ಲಿ ಎಲ್ಲ ಪ್ರತ್ಯೇಕ ಸಮುದಾಯನ ಮನೆ ಮನೆಗೆ ಹೋಗಿ ಅವರು ವೈಜ್ಞಾನಿಕವಾಗಿ ಮಾಡಿರೋದು ಸರ್ಕಾರ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಗೆ ಬಂದಂತ ಮಾಹಿತಿ ಪ್ರಕಾರ ಅದು ಸರಿನಾ? ಸರಿ ಇಲ್ಲ, ಅದು ಸರಿ ಇಲ್ಲ.